ವರ್ಷಾಚರಣೆಗೆ ಕೌಂಟ್ ಡೌನ್ ಹೊತ್ತಲ್ಲಿ ಡ್ರಗ್ಸ್ ಸೀಸ್. ಹೊಸ ವರ್ಷಕ್ಕಾಗಿಯೇ ತಯಾರಾಗ್ತಾ ಇದ್ದ ಮಾದಕ ವಸ್ತು. ಕಿಂಗ್ ಪಿನ್ ಪ್ರಶಾಂತ್ ಪಾಟೀಲ್, ಕೆಮಿಕಲ್ ಇಂಜಿನಿಯರ್. ಮಹಾರಾಷ್ಟ್ರದ ANTF ನಡೆಸಿದ ಕಾರ್ಯಾಚರಣೆಯಲ್ಲಿ ಡ್ರಗ್ ಕಿಂಗ್ ಪಿನ್ಗಳ ಮಾಸ್ಟರ್ ಪ್ಲಾನ್ ರಿವೀಲ್ ಆಗಿದೆ. ಪೊಲೀಸರಿಗೆ ಸುಳಿವು ಸಿಗದಂತೆ ಅತ್ಯಂತ ಚಾಣಾಕ್ಷತನದಿಂದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದ ಖತರ್ನಾಕ್ ಆರೋಪಿಗಳು ಪೊಲೀಸ್ ಠಾಣೆಗಳ ಗಡಿ ಭಾಗದಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇದ್ರು. ಆವಲಹಳ್ಳಿಯ ಊರಿನ ಮಧ್ಯದಲ್ಲಿ ಬಾಗಲೂರು ಮತ್ತು ಕೊತ್ತನೂರು ಪೊಲೀಸ್ ಠಾಣೆಗಳ ಗಡಿ ಭಾಗದಲ್ಲಿ ಈ ಡ್ರಗ್ಸ್ ಫ್ಯಾಕ್ಟರಿ ರನ್ ಆಗ್ತಾ ಇತ್ತು. ಈ 3 ಠಾಣೆಗಳ ವ್ಯಾಪ್ತಿಗೆ ಬರುವ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿ ಫ್ಯಾಕ್ಟರಿ ಕಾರ್ಯನಿರ್ವಹಿಸ್ತಾ ಇತ್ತು. 2 ಪೊಲೀಸ್ ಡಿವಿಷನ್ಗಳ ವ್ಯಾಪ್ತಿಗೆ ಬರುವ ಈ ಪ್ರದೇಶ ನಿರ್ಜನವಾಗಿದ್ದು ಪೊಲೀಸರ ಗಸ್ತು ಕೂಡ ವಿರಳವಾಗಿತ್ತು. ಇದನ್ನೇ ಗಮನಿಸಿದ್ದ ಆರೋಪಿಗಳು ಕೃತ್ಯಕ್ಕೆ ಈ ಸ್ಥಳವನ್ನು ಆಯ್ದುಕೊಂಡಿದ್ದರು ಎನ್ನಲಾಗಿದೆ. ಮುಂಬೈ ಮಹಾನಗರವೇ ಇವರ ಟಾರ್ಗೆಟ್. ಬೆಂಗಳೂರು, ಹೈದರಾಬಾದ್, ಚೆನ್ನೈಗೂ ರವಾನೆ. ಇನ್ನು ಡ್ರಗ್ ಫ್ಯಾಕ್ಟರಿ ಹಿಂದೆ 2 ಬಿಸ್ನೆಸ್ ಮನ್ಗಳು, ಒಬ್ಬ ಕೆಮಿಕಲ್ ಇಂಜಿನಿಯರ್, 2 ಸಹಾಯಕರು ಇರೋದು ಗೊತ್ತಾಗಿದೆ. ಆರೋಪಿ ಪ್ರಶಾಂತ್ ಪಾಟೀಲ್ ಕೆಮಿಕಲ್ ಇಂಜಿನಿಯರ್ ಆಗಿದ್ದು ಕಾಲೇಜೊಂದರಲ್ಲಿ ಪ್ರೊಫೆಸರ್ ಕೆಲಸ ಮಾಡಿಕೊಂಡು ಆಗಾಗ್ಗೆ ಬೆಂಗಳೂರಿಗೆ ಬಂದು ಡ್ರಗ್ ತಯಾರಿಕೆ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಂತೆ. ಯೋಗಿರಾಜ್ ಹಾಗೂ ನಯನ್ ಕುಮಾರ್ ಕೊತ್ತನೂರು ಠಾಣೆ ವ್ಯಾಪ್ತಿಯಲ್ಲಿ ಮಾವಿನ ತೋಟ ಹೊಂದಿದ್ದು ರಾಜಸ್ಥಾನ ಮೂಲದವರು ಎನ್ನಲಾಗಿದೆ. ಮುಂಬೈ ಕಡೆಯಿಂದ ಕಚ್ಚಾ ವಸ್ತುಗಳನ್ನು ತರಿಸಿ ಇಲ್ಲಿಂದಲೇ ಬೇರೆ ಬೇರೆ ನಗರಗಳಿಗೆ ಡ್ರಗ್ ಸಪ್ಲೈ ಮಾಡ್ತಾ ಇದ್ರು. ಹೊಸ ವರ್ಷಕ್ಕೆ ಮುಂಬೈಗೆ ಹೆಚ್ಚು ಡ್ರಗ್ ಸಪ್ಲೈ ಮಾಡುವ ಪ್ಲಾನ್ ಹೊಂದಿದ್ದು ಬೆಂಗಳೂರು, ಹೈದರಾಬಾದ್, ಚೆನ್ನೈನಂತಹ ಸಿಟಿಗಳಿಗೆ ಕಳಿಸೋದಕ್ಕೆ ಕೂಡ ಪ್ಲಾನ್ ಹೊಂದಿದ್ರು. ಕರ್ನಾಟಕ ಸರ್ಕಾರವೇ ಡ್ರಗ್ಸ್ ಸರ್ಕಾರ ಆಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕರ್ನಾಟಕ ಸರ್ಕಾರವೇ ಡ್ರಗ್ಸ್ ಸರ್ಕಾರ ಆಗಿದೆ. ರಾಜ್ಯದಲ್ಲಿ ಡ್ರಗ್ ಫ್ಯಾಕ್ಟರಿಗಳು ತಲೆ ಎತ್ತುತ್ತಾ ಇವೆ. ಸರ್ಕಾರಕ್ಕೆ ಗೊತ್ತಿದ್ರೂ ನಿಯಂತ್ರಣ ಮಾಡ್ತಿಲ್ಲ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಜೊತೆಗೆ ಸರ್ಕಾರವೇ ಡ್ರಗ್ ಮಾಫಿಯಾ ನಡೆಸ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರವೇ ಡ್ರಗ್ ಸರ್ಕಾರ ಆಗಿದೆ. ನಿನ್ನೆಯಿಂದ ಕರ್ನಾಟಕದಲ್ಲಿ ಫ್ಯಾಕ್ಟರಿಗಳೇ ತಲೆ ಎತ್ತಿರತಕ್ಕಂಥದ್ದು ಹೊರಗಡೆ ಬರ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಹಾಳಾಗಿದೆ. ಪ್ರಮುಖವಾಗಿ ಹೊಸ ವರ್ಷ ಬರ್ತಾ ಇದೆ. ಇನ್ನೇನು 2 ದಿನ ಬಾಕಿ ಇರಬೇಕು, ಓನ್ಲಿ 2 ಡೇಸ್. ಆದರೆ ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಒಂದು ರೀತಿ ಡ್ರಗ್ ಮಾಫಿಯಾ ಸುತ್ತುವರೆದು ಬಿಟ್ಟಿದೆ. ಈ ಸರ್ಕಾರ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿಲ್ಲ. ಪ್ರತಿ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತಾ ಇತ್ತು, ಈ ಬಾರಿ ಡ್ರಗ್ ಸೆಲೆಬ್ರೇಷನ್ ಆಗ್ತಾ ಇತ್ತು. ಈ ಸರ್ಕಾರ ಒಂದು ರೀತಿ ಗಾಂಜಾವನ್ನು, ಡ್ರಗ್ಸನ್ನು, ಮಾದಕ ವಸ್ತುಗಳನ್ನು ಬ್ಯಾನ್ ಮಾಡಬೇಕು ಅಂತಿದ್ರೆ ಮತ್ತು ಸಾಗಾಣಿಕೆ ಬಂದ್ ಮಾಡಬೇಕು ಅಂತಿದ್ದಿದ್ರೆ ಯಾವತ್ತೋ ಮಾಡ್ಬೋದಾಗಿತ್ತು. ಇವತ್ತು ಹಳ್ಳಿಗಳಿಗೆ ಹೋಗಿದೆ ಅದರ ಜಾಲ. ಎಲ್ಲ ನಗರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ಹಳ್ಳಿಗಳಲ್ಲಿ ಸಿಗ್ತಾ ಇದೆ. ಒಂದು ರೀತಿ ಉಡ್ತಾ ಪಂಜಾಬ್ ಅಂತಿತ್ತಲ್ಲ, ಉಡ್ತಾ ಕರ್ನಾಟಕ ಆಗಿದೆ. ಒಂದು ರೀತಿ ಕರ್ನಾಟಕ ರಾಜ್ಯ ಮಾದಕ ವಸ್ತುಗಳ ರಾಜ್ಯ ಆಗಿದೆ. ಇತ್ತ ಕಾಂಗ್ರೆಸ್ ನಾಯಕರು ಮಾತ್ರ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಲ್ಲಿ ಡ್ರಗ್ಸ್ ಸೀಸ್ ಮಾಡಿದ್ದಾರೆ, ನಾವು ಯಾವುದನ್ನು ಲಘುವಾಗಿ ತೆಗೆದುಕೊಳ್ಳಲ್ಲ, ಆಕಸ್ಮಿಕವಾಗಿ ಅವರು ದಾಳಿ ಮಾಡಿ ಜಪ್ತಿ ಮಾಡಿದ್ದಾರೆ ಎಂದಿದ್ದಾರೆ. ಭೈರತಿ ಸುರೇಶ್ ಕೂಡ ನಮ್ಮ ರಾಜ್ಯದ ಪೊಲೀಸರು ಮಹಾರಾಷ್ಟ್ರಕ್ಕೆ ಹೋಗಿ ಎಷ್ಟು ಕೇಸನ್ನು ಹಿಡಿದಿದ್ದಾರೆ, ನಮ್ಮ ಪೊಲೀಸರಿಗೆ ನೈತಿಕತೆ ಕುಗ್ಗಿಸುವ ನೀಚ ರಾಜಕಾರಣವನ್ನು ಈ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾವು ಯಾವತ್ತೂ ಕೂಡ ಲೈಟ್ ಆಗಿ ತಗೊಳ್ಳಿಲ್ಲ. ನಾವು ಡಿಕ್ಲೇರ್ ಮಾಡಿದ್ವಿ, ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಕಳೆದ 4-5 ವರ್ಷದಿಂದ ಹಿಡಿದಿಲ್ವಾ, ಅದನ್ನು ಹೇಳಬೇಕಲ್ವ ಸರ್. ಜೊತೆಗೆ ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ಆಕಸ್ಮಿಕವಾಗಿ ಆಗುತ್ತೆ. ಈ ರೀತಿ ಆದಾಗ ಎಲ್ಲರೂ ಸೇರಿ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಹೋಗಿ ಕರ್ನಾಟಕ ಪೊಲೀಸ್ ಯಾವುದು ಹಿಡಿದಿಲ್ವಾ? ಸ್ಕಾಟ್ಲ್ಯಾಂಡ್ ಪೊಲೀಸ್ಗಿಂತ ನಮ್ಮ ಪೊಲೀಸು ಅವ್ರು ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ಕರ್ನಾಟಕ ಪೊಲೀಸ್ ಇಸ್ ದ ಬೆಸ್ಟ್ ಪೊಲೀಸ್. ನಮ್ಮ ಪೊಲೀಸವರಿಗೆ ನೈತಿಕವಾಗಿ ಕುಗ್ಸುವಂಥ ಈ ನೀಚ ರಾಜಕಾರಣ ಬಿಜೆಪಿಯವ್ರು ಮಾಡಬಾರ್ದು. ಒಟ್ಟಾರೆ ಮುಂಬೈ ಪೆಡ್ಲರ್ ಅಬ್ದುಲ್ ಖಾದರ್ ಶೇಖ್ ಮೂಲಕವೇ ಬೆಂಗಳೂರಿನಲ್ಲಿ ಫ್ಯಾಕ್ಟರಿ ಹೊಂದಿರೋದು ಗೊತ್ತಾಗಿದ್ದು ಉಳಿದ ಆರೋಪಿಗಳಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.